ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈ ಡಿಸೈನ್ ಮಾಡೋಕ್ಕೆ ನಾನಿಲ್ಲಿ 150 ದಾರನ ತೊಗೊಂಡು ಅದಕ್ಕೆ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾವು ಕ್ರೋಶ ಸಹ ಬಳಸಲ್ಲ. ಸೊ ನೋಡಿ, ಈ ಥರ ಗ್ಲೂ ಹಾಕಿ ಇಟ್ಕೊಳ್ಬೇಕು. ನೆಕ್ಸ್ಟು 1 ಮೊಳದಷ್ಟು ಕಾಂಟ್ರಾಸ್ಟ್ ಕಲರು 9 ದಾರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವಾಗ 150 ಎಳೆ ದಾರ ಏನು ತೊಗೊಂಡಿದ್ವಿ ಅದ್ರ ತುದಿಯಲ್ಲಿ ಅಂದರೆ ಎಡ್ಜ್ ಸೈಡಿಂದ 1 ಇಂಚ್ ಇಲ್ಲ 1.5 ಇಂಚಷ್ಟು ಬಿಟ್ಬಿಟ್ಟು ಸ್ವಲ್ಪ ಗ್ಲೂನ ಹಾಕ್ಕೊಬೇಕು. ಗ್ಲೂನ ಹಾಕಿರೋ ಜಾಗಕ್ಕೆ ಇವಾಗ ನಾವೇನಿಲ್ಲಿ 9 ದಾರ ಮಾಡ್ಕೊಂಡಿದ್ದೀವಿ ಎಲ್ಲ 1 ಮೊಳದಷ್ಟು, ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಸಮಕ್ಕೆ, ಅದು ಒಂದು ಸಮ ಇರಬೇಕು, ನೀಟಾಗಿ ಕಾಣಿಸುತ್ತೆ. ಸೊ ಒಂದು ಸಮ ಕಟ್ ಮಾಡಿದ್ಮೇಲೆ ಆ ಗ್ಲೂ ಮೇಲೆ ಈ ಥ್ರೆಡ್ನ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಗ್ಲೂ ಮೇಲೇ ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡಿದ್ಮೇಲೆ ಅದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬಾರ್ದು. ಹಂಗೇ ಅಲ್ಲಿ ನಾವು ನೋಡಿ, ಇವಾಗ ಲೆಫ್ಟ್ ಹ್ಯಾಂಡ್ ಸಪೋರ್ಟಿಂದ ನನ್ನ ತಂಬಿಯಿಂದ ಅದನ್ನ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಇವಾಗ ಈ ಥ್ರೆಡ್ನ ನಾನು ಸುತ್ತುತ್ತಾ ಇದ್ದೀನಿ. ಫಸ್ಟಿಗೆ ಆ ಗ್ಲೂ ಏನು ಹಾಕಿದ್ವಿ ಅದ್ರ ಮೇಲೆಗೇ ನಾನು ಫಸ್ಟ್ ರೌಂಡನ್ನ ತೊಗೊತೀನಿ. ಫಸ್ಟ್ ರೌಂಡಿಗೆ ಅದ್ರ ಮೇಲೇ ತೊಗೊಬೇಕು. ಈ ಥರ. ನೆಕ್ಸ್ಟ್ ರೌಂಡ್ ಹಾಕಬೇಕಂದಾಗ ನಾವು ನೆಕ್ಸ್ಟು ಪಕ್ಕಕ್ಕೆ ತೊಗೊಬೇಕು, ಅದ್ರ ಮೇಲೇ ತೊಗೊಬಾರ್ದು. ಆ ಬ್ಲೂ ಕಲರ್ ಥ್ರೆಡ್ ಏನಿದೆ 150 ಅದನ್ನ ಕವರ್ ಆಗೋ ಥರ ನಾವು ಈ ಪಿಂಕ್ ಥ್ರೆಡ್ನ ಸುತ್ಕೊಬೇಕು. ಮತ್ತು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಟಾಗಿ ಸುತ್ಕೊಳ್ಳೋದ್ರಿಂದ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಲೂಸ್ ಎಲ್ಲ ಬಿಡೋಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಟಾಗಿ ಸುತ್ತಕ್ಕೆ ಟ್ರೈ ಮಾಡಿ. ನೋಡಿ, ನಾನು ಎರಡೂ ಕೈ ಸಪೋರ್ಟಿಂದ ನನಗೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಟಾಗಿ ನಾನು ಇದನ್ನ ಸುತ್ತುತ್ತಾ ಇದ್ದೀನಿ. ಸೊ ಇದೇ ಥರ ಸುತ್ತಬೇಕು. ಸೊ ಇಲ್ಲಿ ಸುತ್ತಬೇಕಂದ್ರೆ ನಾವು 3 ಸೆಂಟಿಮೀಟರಷ್ಟು ಸುತ್ತಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಟೈಟಾಗಿ ಇಟ್ಕೊಂಡು ಥ್ರೆಡ್ಡು, ಬ್ಲೂ ಥ್ರೆಡ್ನ ಲೂಸ್ ಬಿಡಬಾರ್ದು. ಹಂಗೆ ಪಿಂಕ್ ಥ್ರೆಡ್ ನಾವೇನು ಸುತ್ತಾ ಇದ್ದೀವಿ ಆ ಥ್ರೆಡ್ ಕೂಡ ಲೂಸ್ ಬಿಡಬಾರ್ದು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಟಾಗಿ ಇದನ್ನ ನಾವು ಸುತ್ಕೊಬೇಕು. ನೋಡಿ, ಈ ಥರ ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಟೈಟಾಗಿ ಬರ್ತಾ ಇದೆ. ಇವಾಗ ಚೆಕ್ ಮಾಡೋಣ ಎಷ್ಟು ಸುತ್ತಿದ್ದೀವಿ ಅಂತ. ನಾನಿಲ್ಲಿ ಸ್ಕೇಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 1 to 4 ತೊಗೊಂಡಿದ್ದೀನಿ, ಅಂದರೆ 3 ಸೆಂಟಿಮೀಟರ್ ಆಗುತ್ತೆ. ಸೊ 3 ಸೆಂಟಿಮೀಟರ್ಗೆ ಇನ್ನೂ ಸ್ವಲ್ಪ ಸುತ್ತಬೇಕು. ಸೊ 3 ಸೆಂಟಿಮೀಟರ್ ಎಕ್ಸಾಕ್ಟಾಗಿ ಸುತ್ತಕೊಳ್ಳೋಣ. ಯಾಕೆಂದರೆ ಮೆಜರ್ಮೆಂಟ್ ತೊಗೊಂಡ್ರೆ ಎಲ್ಲ ಕುಚ್ಚೂ ಸಮವಾಗಿ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಅದು ಒಂದೇ ಸಮ ಬರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ಕೇಲ್ ಮೆಷರ್ ಇಟ್ಕೊಂಡು 3 ಸೆಂಟಿಮೀಟರ್ ಅಷ್ಟು ಉದ್ದಕ್ಕೆ ಸುತ್ಕೊತಾ ಇದ್ದೀನಿ. ನೀವು ಬೇಕಂದರೆ 2.5 ಸುತ್ಕೊಬೋದು, 2.5 ಸೆಂಟಿಮೀಟರ್. ಬಟ್ ಅಷ್ಟೊಂದು ಅದು ಚೆನ್ನಾಗಿರಲ್ಲ, ಅಂದರೆ ಪರ್ಫೆಕ್ಟ್ ಅನಿಸಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ 3 ಸೆಂಟಿಮೀಟರ್ ಆಗಿದೆ. ಇವಾಗ 3 ಸೆಂಟಿಮೀಟರ್ ಆದಮೇಲೆ ನೋಡಿ, ಈ ಥರ ಇದನ್ನ ಬೆಂಡ್ ಮಾಡ್ಕೊಬೇಕು. ನೀಟಾಗಿ ರೌಂಡ್ ಶೇಪಲ್ಲಿ ಬೆಂಡ್ ಮಾಡಬೇಕು. ಸೊ ಬೆಂಡ್ ಮಾಡಿದ್ಮೇಲೆ ಆ ಥ್ರೆಡ್ಡೇ ನಾವು ಸ್ವಲ್ಪ ಪಿಂಕ್ ಥ್ರೆಡ್ ಆ ಕಡೆ ಈ ಕಡೆ ಎಲ್ಲ ಹೋದರೆ ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಸೆಟ್ ಮಾಡ್ಕೊಬೇಕು ನಾವೇ. ನೆಕ್ಸ್ಟ್ ಇದನ್ನ ಇವಾಗ ನೋಡಿ, ಎರಡನ್ನೂ ಸೇರಿಸಿ ನಾನು ಇವಾಗ ಸುತ್ತುತ್ತೀನಿ. ಇದಕ್ಕೆ ಅಂದರೆ 2 ಸೈಡ್ದು ತೊಗೊಂಡಿರೋ ಥ್ರೆಡ್ಡಿಗೆ ಇದನ್ನ ಸುತ್ತಬೇಕು. 1 ಸುತ್ತು ಹಾಕ್ತೆ, ಮತ್ತು 2 ಸುತ್ತು ಹಾಕ್ತೆ. ನೀಟಾಗಿ ನೋಡಿ, ಅದು ಅಷ್ಟೇ. ಥ್ರೆಡ್ಡು ಕೆಳಗಡೆ ಒಂದ್ರ ಮೇಲೆ ಒಂದು ಜಾಸ್ತಿ ಬರಬಾರ್ದು, ಆದಷ್ಟು ಪಕ್ಕಕ್ಕೆ ಸುತ್ಕೊಬೇಕು. 2 ಸುತ್ತು ಆದಮೇಲೆ ಸ್ವಲ್ಪ ಗ್ಲೂನ ಹಾಕ್ಕೊತಾ ಇದ್ದೀನಿ. ಗ್ಲೂನ ಹಾಕ್ಕೊಂಡು ಇವಾಗ ಗ್ಲೂ ಮೇಲೆ ಸುತ್ತುತ್ತಾ ಇದ್ದೀನಿ. ನೋಡಿ, ಮತ್ತೆ ಪಕ್ಕಕ್ಕೆ ಟೋಟಲ್ ನಾನು 5 ಸುತ್ತು ಸುತ್ತಿದ್ದೀನಿ.
ನೋಡಿ ಇಲ್ಲಿ ಟೋಟಲ್ಲು 5 ಸುತ್ತಿದ್ದೇನೆ. ಸೊ ಇದಾದಮೇಲೆ ಇವಾಗ ನಾವು ನಮಗೆ ಕುಚ್ಚು ಎಷ್ಟು ಉದ್ದ ಬೇಕಷ್ಟುದ್ದ ನೋಡಿಕೊಂಡು ಕಟ್ ಮಾಡ್ಕೊಬೇಕು. ಇದಾದಷ್ಟು ಚಿಕ್ಕದಾಗಿ ಬಂದ್ರೇ ಚೆನ್ನಾಗಿರುತ್ತೆ, ಅತಿ ಉದ್ದ ಎಲ್ಲ ಬಂದರೆ ಲುಕ್ ಇರಲ್ಲ. ನೋಡಿ ಈ ಥರ ಫೈನಲ್ ಲುಕ್ ಈ ಥರ ಬರುತ್ತೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಲ್ಲ. ಸರಿ, ಇದನ್ನ ಯೂಸ್ ಮಾಡ್ಕೊಂಡು ಹೆಂಗೆ ಡಿಸೈನ್ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಇವಾಗ ಸ್ಯಾರಿಗೆ ಫಸ್ಟು ನಾನು ಇದನ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಗ್ಲೂನ ಯೂಸ್ ಮಾಡಿ. ಫ್ಯಾಬ್ರಿಕ್ ಗ್ಲೂ ಹಾಕಿ, ಅಂದರೆ ನಾವು ಯಾವ ಸೈಡು ಗ್ಲೂನ ಹಾಕಿದ್ವಿ ಎಲ್ಲ ಪಿಂಕ್ ಥ್ರೆಡ್ನ ಸೆಕ್ಯೂರ್ ಮಾಡೋಕ್ಕೆ, ಆ ಸೈಡಿಗೆ ಗ್ಲೂನ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡಿಲ್ಲ, ನಾನು ಆಲ್ರೆಡಿ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ, ಅಲ್ಲಿಗೆ ನಾನು ಇದನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಸ್ಟಿಕ್ ಮಾಡಿದ್ಮೇಲೆ ಒಂದು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ ತೊಗೊಂಡು ಇಲ್ಲಿ ನೋಡಿ ಇವಾಗ ನಾವೇನು ಸ್ಟಿಕ್ ಮಾಡಿದ್ವಿ ಅದಕ್ಕೆ ಮತ್ತು ಸ್ಯಾರಿಗೆ ಸೇರಿಸಿ ನಾನು ದಾರನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ನಮಗೆ ಸರ್ಕಲ್ ಗ್ಯಾಪು, ಅದರೊಳಗಡೆ ಹೋಗಿ ನೀಡಲ್ನ ಹಾಕ್ಕೊಬೇಕು. ನೀಡಲ್ ಹಾಕಿದ್ಮೇಲೆ ಇಲ್ಲೊಂದು ಬಿಗ್ ಸೈಜು ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಅದೇ ಸರ್ಕಲ್ಲಿಗೆ ವಾಪಸ್ ರಿಟರ್ನ್ ಹಾಕಬೇಕು. ನೆಕ್ಸ್ಟ್ ಇದಾದಮೇಲೆ ಮತ್ತೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಥರ ಸ್ಯಾರಿನ ಟರ್ನ್ ಮಾಡ್ಕೊಂಡು ಮತ್ತೆ ಕೆಳಗಡೆಗೆ ಮತ್ತೆ ಸ್ಯಾರಿ ಮತ್ತು ಕುಚ್ಚು ಸೇರಿಸಿ ನಾನು ಥ್ರೆಡ್ನ ಎಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲೇನಿದೆ ಕುಚ್ಚು ನೋಡಿ ರೈಟಿಗೆ ನಾನು ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇವಾಗ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನೀವು ಯಾವ ಥರ 2.5 ಸೆಂಟಿಮೀಟರ್ ತೊಗೊಂಡಿರ್ತೀರ, 3 ಸೆಂಟಿಮೀಟರ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಿಲ್ಲಿ ಒಂದು 14 to 15 ಬೀಡ್ಸ್ ಇಡ್ಸಿದೆ. ಫುಲ್ ಕವರ್ ಆಗೋ ಥರ ಬೀಡ್ಸ್ನ ಹಾಕ್ಕೊಬೇಕು. ನೆಕ್ಸ್ಟ್ ನೋಡಿ ಮತ್ತೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಬ್ಯಾಕ್ ಸೈಡಿಗೆ ತೊಗೊತಾ ಇದ್ದೀನಿ. ನೀಟಾಗಿ ಥ್ರೆಡ್ ಎಲ್ಲ ಎಳ್ಕೊಬೇಕು. ಸೊ ಎಳ್ಕೊಂಡ್ಮೇಲೆ ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ನಾನು ಇದನ್ನ ನಾಟ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ನೋಡಿ ಫಸ್ಟ್ 2 ಸಲ ನಾಟ್ ಮತ್ತು 2 ಸಲ ನಾಟ್. ಥ್ರೆಡ್ ಸ್ಯಾರಿ ಮತ್ತು ಆ ಕುಚ್ಚು ಎರಡನ್ನೂ ಸೇರಿಸಿ ನಾನು ನಾಟ್ನ ಹಾಕಿದ್ದೀನಿ ಇಲ್ಲಿ. ಸೊ ಇವಾಗ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇವಾಗ ನಾವು ಸ್ಮಾಲ್ ಬೀಟ್ಸ್ ಹಾಕಿದ್ವಿ ಅಲ್ಲ, ಅದು ನೋಡಿ ಬರೀ ಬೀಟ್ಸ್ನೇ ಹಾಕಿದ್ರೆ ಈ ಥರ ಥ್ರೆಡ್ಡಲ್ಲಿ ಈ ಥರ ಓಡಾಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿ ಇದನ್ನ ಸುತ್ತ ಈ ಥರ ಸ್ಟಿಕ್ ಮಾಡ್ತೀನಿ. ಸೊ ಆವಾಗ ಸ್ವಲ್ಪ ಸೆಕ್ಯೂರ್ಡ್ ಆಗಿರುತ್ತೆ ಮತ್ತು ಆ ಥರ ಮೂಮೆಂಟ್ ಆಗಲ್ಲ, ಬೀಡ್ಸು ನೀಟಾಗಿ ಕೂರುತ್ತೆ. ನೋಡಿ ಈ ಥರ ಎಷ್ಟು ಈಸಿ ಇದೆ ಅಲ್ಲ, ನಿಮಗೂ ಅನಿಸಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಸಹ. ಇದ್ರ ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಲ್ಲ, ತುಂಬ ಚೆನ್ನಾಗಿದೆ ಅಲ್ಲ. ಥ್ಯಾಂಕ್ ಯು ಆಲ್.